ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರೀಕ್ಷೆ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದ ಪ್ರಮುಖ ಘಟ್ಟ ಅಂತ ಹೇಳ್ತೀವಿ. ಇಂಥದ್ರಲ್ಲೇ ಈ ಪರೀಕ್ಷೆ ಆದ ಬಳಿಕ ಉತ್ತರ ಪತ್ರಿಕೆ ಇರುತ್ತಲ್ಲ, ಅದನ್ನು ಸಾಗಾಟ ಮಾಡೋದ್ರಲ್ಲಿ ಎಡವಟ್ಟಾಗ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಅತಿ ದೊಡ್ಡ ಆತಂಕ. ಇಂಥದ್ದೊಂದು ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿಯಲ್ಲೇ ನಡೆದು ಹೋಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಚೆಲ್ಲಾಟವಾಡ್ತಿದ್ದಾರಂತೆ. ಉತ್ತರ ಪತ್ರಿಕೆಗಳ ಸಾಗಾಟದಲ್ಲೇ ಅತಿ ದೊಡ್ಡ ಎಡವಟ್ಟು ಮಾಡಿದ್ದಾರೆ. ಆಗಿದ್ದಾದ್ರೂ ಏನು, ಆ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ. ಪರೀಕ್ಷೆ ಅಂದ್ರೆ ಅದು ಬರೀ ಪರೀಕ್ಷೆ ಅಲ್ಲ, ಲಕ್ಷಾಂತರ ಮಕ್ಕಳ ಭವಿಷ್ಯದ ಬುನಾದಿ. ಆದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೂಡಲಗಿಯಲ್ಲಿ ಶಿಕ್ಷಣ ಇಲಾಖೆಯ ಪಾರದರ್ಶಕತೆ ಹರಾಜಾಗಿದೆ. ಉಮಾಬಾಯಿ ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಪರೀಕ್ಷೆ ಮುಗಿದ ಬೆನ್ನಲ್ಲೇ ಲಕ್ಷಾಂತರ ಮಕ್ಕಳ ಭವಿಷ್ಯದ ಉತ್ತರ ಪತ್ರಿಕೆಗಳು ರಸ್ತೆಯಲ್ಲಿ ಅನಾಥವಾಗಿ ಸಾಗುತ್ತಿವೆ. ನೋಡಿ, ಈ ದೃಶ್ಯವನ್ನ ನೋಡಿ. ಯಾವುದೇ ಭದ್ರತೆ ಇಲ್ಲ, ಪೊಲೀಸ್ ಬಂದೋಬಸ್ತು ಇಲ್ಲ. ಸಿಬ್ಬಂದಿ SR ಬೆಳಗಳಿ ಮತ್ತು ದರ್ಜೆ ನೌಕರರು ಬೈಕ್ನಲ್ಲಿ ಬೇಕಾಬಿಟ್ಟಿಯಾಗಿ ಪೇಪರ್ ಬಂಡಲ್ಗಳನ್ನು ಹೊತ್ತೊಯ್ಯುತ್ತಿದ್ದಾರೆ. ಬಾಯಲ್ಲಿ ಎಲೆ ಅಡಿಕೆ ಹಾಕಿಕೊಂಡು ಆರಾಮಾಗಿ ಸವಾರಿ ಮಾಡುತ್ತಿರುವ ಇವರಿಗೆ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದಂತಾಗಿದೆ. ಇತ್ತ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಯಟ್ ಪ್ರಭಾರ ಉಪನಿರ್ದೇಶಕ ಸಂಜು ಹುಲ್ಲಾಳ, SSLC ಪರೀಕ್ಷೆಗೆ ಕಟ್ಟುನಿಟ್ಟಾದ ವ್ಯವಸ್ಥೆ ಇದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ರಸ್ತೆಯಲ್ಲಿ ಕಾಣಿಸುತ್ತಿರುವ ಈ ಬೇಜವಾಬ್ದಾರಿಗೆ ಅವರ ಬಳಿ ಉತ್ತರವಿಲ್ಲ. ಪ್ರಶ್ನೆ ಪತ್ರಿಕೆ ತರುವಾಗ ಇರುವ ಬಿಗಿ ಭದ್ರತೆ ಉತ್ತರ ಪತ್ರಿಕೆ ಮರಳಿಸುವಾಗ ಯಾಕಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಎಲ್ಲಿ ಹೋಯ್ತಿರಿ? ಇದು ಆನ್ಸರ್ ಪೇಪರ್ ಹೋಯ್ತಿರಿ. ಹಿಂಗ ಈ ಸೋರಿಕೆ ಆಕತ್ತಂದ್ರೆ ಹೆಂಗ್ರಿ? ಡೈಲಿ ಹಿಂಗ ಹೋಯ್ತಿರಿ? ಹೌದ್ರಿ. ಸಾವಿರಾರು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಈ ಉತ್ತರ ಪತ್ರಿಕೆಗಳಲ್ಲಿದೆ. ಇಷ್ಟೊಂದು ಬೇಜವಾಬ್ದಾರಿತನ ತೋರಿದ ಅಧಿಕಾರಿಗಳ ವಿರುದ್ಧ ಶಿಕ್ಷಣ ಸಚಿವರು ಕೂಡಲೇ ಕ್ರಮ ಕೈಗೊಳ್ತಾರಾ ಎನ್ನುವುದು ಕಾದು ನೋಡಬೇಕಿದೆ. ದುರದುಂಡಾಯ ಭಾವಿಮನಿ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.